Carry out measuring practice on cylinder bore for taper and out of round with dial bore gauges. ನಮಸ್ಕಾರ, ನನ್ನ ಹೆಸರು ಅನುಷ್ಕಾ. ಈ ಮಾಡ್ಯೂಲ್ನಲ್ಲಿ ಡಯಲ್ ಬೋರ್ ಗೇಜ್ಗಳೊಂದಿಗೆ ಟೇಪರ್ ಮತ್ತು ಔಟ್ ಆಫ್ ರೌಂಡ್ಗಾಗಿ ಸಿಲಿಂಡರ್ ಬೋರ್ ಮೇಲೆ ಅಳೆಯುವ ಅಭ್ಯಾಸವನ್ನು ನಡೆಸುವುದನ್ನು ನಾವು ಕಲಿತಿದ್ದೇವೆ. ಪೀರಿಯಾಡಿಕ್ ಸರ್ವಿಸ್ನ ಸಮಯದಲ್ಲಿ ತಂತ್ರಜ್ಞರು ಇಂಜಿನ್ ಕಾರ್ಯಕ್ಷಮತೆಯನ್ನು ಗುರುತಿಸಲು ಪವರ್ ಬ್ಯಾಲೆನ್ಸ್ ಟೆಸ್ಟ್, ಕಂಪ್ರೆಷನ್ ಟೆಸ್ಟ್ ಹೀಗೆ ಮುಂತಾದ ಪರೀಕ್ಷೆಗಳನ್ನು ನಡೆಸುತ್ತಾರೆ. ಪರೀಕ್ಷಾ ಫಲಿತಾಂಶಗಳ ಆಧಾರದ ಮೇಲೆ ಇಂಜಿನ್ ದುರುಸ್ತಿ ಕೆಲಸದ ಅಗತ್ಯವಿದೆಯೇ ಅಥವಾ ಇಲ್ಲವೇ ಎಂಬುದನ್ನು ತಂತ್ರಜ್ಞರು ನಿರ್ಧರಿಸುತ್ತಾರೆ. ಸಿಲಿಂಡರ್ ಬೋರ್ ಮಾಪನವು ಅವುಗಳಲ್ಲಿ ಒಂದಾಗಿದೆ ಮತ್ತು ಪರೀಕ್ಷಾ ಫಲಿತಾಂಶಗಳು ಬೋರ್ ಅನ್ನು ಮರುಹೊಂದಿಸಬೇಕೇ ಅಥವಾ ಬದಲಾಯಿಸಬೇಕೇ ಅಥವಾ ಅದನ್ನೇ ಬಳಸಬಹುದೇ ಎಂಬುದನ್ನು ನಮಗೆ ತಿಳಿಸುತ್ತವೆ. ಸವೆತ ಬೋರ್ ಕಳಪೆ ಪೀಕ್ ಆಫ್ ಮತ್ತು ಹೆಚ್ಚಿನ ಇಂಧನ ಬಳಕೆಗೆ ಕಾರಣವಾಗುತ್ತದೆ. ಈಗ ನಾವು ಬೋರ್ ಡಯಲ್ ಗೇಜ್ ಸಹಾಯದಿಂದ ಸಿಲಿಂಡರ್ ಬೋರ್ ಮಾಪನವನ್ನು ಹೇಗೆ ಮಾಡಬೇಕು ಎಂಬುದನ್ನು ಪ್ರದರ್ಶಿಸಲಿದ್ದೇವೆ. ಈ ಪ್ರದರ್ಶನದ ಕೊನೆಯಲ್ಲಿ ನೀವು ಈ ಕೆಳಗಿನವುಗಳನ್ನು ಮಾಡಲು ಸಾಧ್ಯವಾಗುತ್ತದೆ. ಅಳತೆಯನ್ನು ತೆಗೆದುಕೊಳ್ಳಲು ಬೋರ್ ಡಯಲ್ ಗೇಜ್ ಅನ್ನು ಸೆಟ್ ಮಾಡಲು, ಸಿಲಿಂಡರ್ ಬೋರ್ ಅನ್ನು ಅಳೆಯಲು. ಅಗತ್ಯವಿರುವ ಉಪಕರಣಗಳು, ಸಲಕರಣೆಗಳು ಮತ್ತು ವಸ್ತುಗಳು: 4 ಅಥವಾ 6 ಸಿಲಿಂಡರ್ ಬ್ಲಾಕ್, ಬೋರ್ ಡಯಲ್ ಗೇಜ್, ಔಟ್ಸೈಡ್ ಮೈಕ್ರೋಮೀಟರ್, ಆಯಿಲ್ ಕ್ಯಾನ್, ಮೃದುವಾದ ಬಟ್ಟೆ. ಎಂಜಿನ್ ಹೇಗೆ ಕೆಲಸ ಮಾಡುತ್ತದೆ ಎಂದು ನಿಮಗೆ ತಿಳಿದಿದೆಯೇ? ಎಂಜಿನ್ನ ಚಾಲನೆಯ ಸಮಯದಲ್ಲಿ ಸಕ್ಷನ್ ಸ್ಟ್ರೋಕ್ ಸಮಯದಲ್ಲಿ ಗಾಳಿಯು ಸಿಲಿಂಡರ್ ಒಳಗೆ ಪ್ರವೇಶಿಸುತ್ತದೆ ಮತ್ತು ಕಂಪ್ರೆಷನ್ ಸ್ಟ್ರೋಕ್ ಸಮಯದಲ್ಲಿ ಗಾಳಿಯು ಸಂಕುಚಿತಗೊಳ್ಳುತ್ತದೆ. ಕೊನೆಯಲ್ಲಿ ಡೀಸೆಲ್ ಅನ್ನು ಇಂಜೆಕ್ಟ್ ಮಾಡಲಾಗುತ್ತದೆ ಮತ್ತು ಕಂಬಷನ್ ಆಗುತ್ತದೆ. ಆದ್ದರಿಂದ ಪಿಸ್ಟನ್ ಕೆಳಮುಖವಾಗಿ ಚಲಿಸುವುದನ್ನು ಪವರ್ ಸ್ಟ್ರೋಕ್ ಎಂದು ಕರೆಯಲಾಗುತ್ತದೆ ಮತ್ತು ಅಂತಿಮವಾಗಿ ಬರ್ನ್ಟ್ ಗ್ಯಾಸ್ಗಳು ವಾತಾವರಣಕ್ಕೆ ತಪ್ಪಿಸಿಕೊಳ್ಳುತ್ತವೆ. ಇಲ್ಲಿ ಇಂಜಿನ್ ಒಂದು ಚಕ್ರದಲ್ಲಿ 4 ಸ್ಟ್ರೋಕ್ಗಳನ್ನು ಪೂರ್ಣಗೊಳಿಸುತ್ತದೆ. ಎಂಜಿನ್ ಚಾಲನೆಯಲ್ಲಿರುವಾಗ ಪಿಸ್ಟನ್ ಸಿಲಿಂಡರ್ ಒಳಗೆ ಚಲಿಸುತ್ತದೆ. ಪಿಸ್ಟನ್ನ ವ್ಯಾಸವು ಸಿಲಿಂಡರ್ನ ವ್ಯಾಸಕ್ಕಿಂತ ಸ್ವಲ್ಪ ಕಡಿಮೆ ಇರುತ್ತದೆ ಮತ್ತು ಅವುಗಳ ನಡುವೆ ನೇರ ಮೇಲ್ಮೈ ಸಂಪರ್ಕವನ್ನು ಹೊಂದಿರುವುದಿಲ್ಲ. ಆದರೆ ಸಿಲಿಂಡರ್ನೊಂದಿಗೆ ಸಂಪರ್ಕ ಹೊಂದಿರುವ ಪಿಸ್ಟನ್ ರಿಂಗ್ಗಳು ಮತ್ತು ಲೂಬ್ರಿಕೇಟಿಂಗ್ ಎಣ್ಣೆಯ ಪದರವನ್ನು ಸಿಲಿಂಡರ್ ಮತ್ತು ಪಿಸ್ಟನ್ ರಿಂಗ್ಗಳ ನಡುವೆ ನಿರ್ವಹಿಸಲಾಗುತ್ತದೆ. ಎಂಜಿನ್ ಚಾಲನೆಯಲ್ಲಿರುವಾಗ ಸವೆತವು ಹೇಗೆ ರೂಪುಗೊಳ್ಳುತ್ತದೆ ಎಂಬುದನ್ನು ಈಗ ನೋಡೋಣ. ಪಿಸ್ಟನ್ ಟಿಡಿಸಿ ಮತ್ತು ಬಿಡಿಸಿಯಲ್ಲಿದ್ದಾಗ ಕನೆಕ್ಟಿಂಗ್ ರಾಡ್ ಸಿಲಿಂಡರ್ನೊಂದಿಗೆ ನೇರ ಸ್ಥಾನದಲ್ಲಿರುತ್ತದೆ. ಆದರೆ ಪಿಸ್ಟನ್ ಟಿಡಿಸಿಯಿಂದ ಬಿಡಿಸಿಗೆ ಅಥವಾ ಬಿಡಿಸಿಯಿಂದ ಟಿಡಿಸಿಗೆ ಚಲಿಸಿದಾಗ ಕನೆಕ್ಟಿಂಗ್ ರಾಡ್ನ ಚಲನೆಯು ಸಿಲಿಂಡರ್ ಗೋಡೆಯ ವಿರುದ್ಧ ಪಿಸ್ಟನ್ ಮೇಲೆ ಬಲವನ್ನು ಸೃಷ್ಟಿಸುತ್ತದೆ. ಸಕ್ಷನ್ ಸ್ಟ್ರೋಕ್ ಸಮಯದಲ್ಲಿ ಪಿಸ್ಟನ್ ಟಿಡಿಸಿಯಿಂದ ಬಿಡಿಸಿಗೆ ಚಲಿಸುತ್ತದೆ ಮತ್ತು ಸಿಲಿಂಡರ್ ಒಳಗೆ ನಿರ್ವಾತವನ್ನು ಮಾತ್ರ ರಚಿಸಲಾಗುತ್ತದೆ. ಇದು ಪಿಸ್ಟನ್ ಮೇಲೆ ಯಾವುದೇ ಪರಿಣಾಮ ಬೀರುವುದಿಲ್ಲ. ಆದರೆ ಕಂಪ್ರೆಷನ್ ಸ್ಟ್ರೋಕ್ ಸಮಯದಲ್ಲಿ ಪಿಸ್ಟನ್ ಸಿಲಿಂಡರ್ ಒಳಗೆ ಗಾಳಿಯ ಒತ್ತಡದ ವಿರುದ್ಧ ಚಲಿಸುತ್ತದೆ. ಇದು ಪಿಸ್ಟನ್ ಚಲನೆಯನ್ನು ವಿರೋಧಿಸುತ್ತದೆ. ಆದ್ದರಿಂದ ಆರಂಭದಲ್ಲಿ ಪಿಸ್ಟನ್ ಸಿಲಿಂಡರ್ ಗೋಡೆಯ ವಿರುದ್ಧ ಪಿಸ್ಟನ್ ಅನ್ನು ಸರಿಸಲು ಪ್ರಯತ್ನಿಸುತ್ತದೆ. ಈಗ ಕನೆಕ್ಟಿಂಗ್ ರಾಡ್ ಚಲನೆಯು ಸಿಲಿಂಡರ್ನ ಬಲಭಾಗದಲ್ಲಿ ಇತರ ಭಾಗಕ್ಕಿಂತ ಹೆಚ್ಚಿನ ಬಲವನ್ನು ಸೃಷ್ಟಿಸುತ್ತದೆ. ಅದೇ ರೀತಿ ಪವರ್ ಸ್ಟ್ರೋಕ್ ಸಮಯದಲ್ಲಿ ಕನೆಕ್ಟಿಂಗ್ ರಾಡ್ನ ಚಲನೆಯು ಸಿಲಿಂಡರ್ನ ಎಡಭಾಗದಲ್ಲಿ ಬಲವನ್ನು ಸೃಷ್ಟಿಸುತ್ತದೆ. ತೋರಿಸಿರುವಂತೆ ನೀವು ಸಿಲಿಂಡರ್ ಅನ್ನು 4 ಭಾಗಗಳಾಗಿ ವಿಭಜಿಸಿದರೆ 2 ಮೇಲ್ಮೈಗಳು ಇತರ 2 ಮೇಲ್ಮೈಗಳಿಗಿಂತ ಹೆಚ್ಚು ಸವೆತವನ್ನು ಹೊಂದಿರುತ್ತವೆ. ಸಿಲಿಂಡರ್ನ ಹೆಚ್ಚು ಸವೆತದ ಪ್ರದೇಶವನ್ನು ಥ್ರಸ್ಟ್ ಸೈಡ್ ಎಂದು ಕರೆಯಲಾಗುತ್ತದೆ ಮತ್ತು ಸಿಲಿಂಡರ್ನ ಕಡಿಮೆ ಸವೆತದ ಪ್ರದೇಶವನ್ನು ನಾನ್ ಥ್ರಸ್ಟ್ ಸೈಡ್ ಎಂದು ಕರೆಯಲಾಗುತ್ತದೆ. ಈಗ ನೀವು ಸಿಲಿಂಡರ್ ಸುತ್ತಲೂ ಸವೆತವು ಸಮನಾಗಿಲ್ಲ ಎಂಬುದನ್ನು ಕಾಣಬಹುದು. ಇದನ್ನು ಒವಾಲಿಟಿ ಎಂದು ಕರೆಯಲಾಗುತ್ತದೆ. ಹಾಗೆಯೇ ಸಿಲಿಂಡರ್ನ ಒಳಗಿನ ಗಾಳಿಯು ಸಿಲಿಂಡರ್ನ ಕೆಳಗಿನ ಭಾಗಕ್ಕಿಂತ ಸಿಲಿಂಡರ್ನ ಮೇಲ್ಭಾಗವನ್ನು ಸಮೀಪಿಸಿದಾಗ ಪಿಸ್ಟನ್ ಚಲನೆಯನ್ನು ವಿರೋಧಿಸುತ್ತದೆ. ಆದ್ದರಿಂದ ಸಿಲಿಂಡರ್ನ ಮೇಲ್ಭಾಗದ ಸವೆತ ಸಿಲಿಂಡರ್ನ ಕೆಳಭಾಗಕ್ಕಿಂತ ಹೆಚ್ಚಿರುತ್ತದೆ. ಈ ಕ್ರಿಯೆಯು ಸಿಲಿಂಡರ್ನಲ್ಲಿ ಕುಗ್ಗುವಿಕೆ ಅನ್ನು ರೂಪಿಸುತ್ತದೆ. ಎಂಜಿನ್ ಚಾಲನೆಯಲ್ಲಿರುವ ಕಾರಣ ಒವಾಲಿಟಿ ಮತ್ತು ಟೇಪರ್ ಎಂದು ಕರೆಯಲ್ಪಡುವ ಸವೆತವು ಹೆಚ್ಚಾಗುತ್ತದೆ ಮತ್ತು ಇದು ಕ್ರ್ಯಾಂಕ್ಕೇಸ್ನಲ್ಲಿ ಗಾಳಿಯನ್ನು ತಪ್ಪಿಸಿಕೊಳ್ಳಲು ಅನುವು ಮಾಡಿಕೊಡುತ್ತದೆ. ಎಕ್ಸಾಸ್ಟ್ ಸ್ಟ್ರೋಕ್ ಮೇಲೆ ಹೆಚ್ಚಿನ ಪರಿಣಾಮವಿಲ್ಲ. ಆದ್ದರಿಂದ ಸಂಕೋಚನವು ದುರ್ಬಲವಾಗಿರುತ್ತದೆ ಮತ್ತು ಇದು ಕಳಪೆ ಪಿಕಪ್ ಮತ್ತು ಕಡಿಮೆ ಮೈಲೇಜ್ಗೆ ಕಾರಣವಾಗುತ್ತದೆ.
ದೋಷವನ್ನು ಗುರುತಿಸಲು ನಾವು ಸಿಲಿಂಡರ್ ಅನ್ನು ಮೆಜರ್ ಮಾಡಬೇಕು ಮತ್ತು ಅಂತಿಮವಾಗಿ ಸಿಲಿಂಡರ್ ಅನ್ನು ಬದಲಾಯಿಸಬೇಕೇ ಅಥವಾ ಬೇಡವೇ ಎಂಬುದನ್ನು ತಂತ್ರಜ್ಞರು ತೀರ್ಮಾನಿಸುತ್ತಾರೆ. ಈಗ ನಾನು ಸಿಲಿಂಡರ್ ಬೋರ್ ಡಯಲ್ ಗೇಜ್ನೊಂದಿಗೆ ಸಿಲಿಂಡರ್ ಅನ್ನು ಹೇಗೆ ಮೆಜರ್ ಮಾಡುವುದು ಎಂಬುದನ್ನು ತಿಳಿಸುತ್ತೇನೆ. ಬೋರ್ ಗೇಜ್ ಈ ಕೆಳಗಿನವುಗಳನ್ನು ಒಳಗೊಂಡಿದೆ: 0.01 ಮಿಲಿಮೀಟರ್ ನಿಖರತೆಯ ಡಯಲ್ ಗೇಜ್, ಹ್ಯಾಂಡಲ್, ಸೆಂಟರಿಂಗ್ ಕಾಂಟ್ಯಾಕ್ಟ್ಸ್, ಮೆಜರಿಂಗ್ ಪ್ಲಂಜರ್, ವಿವಿಧ ಗಾತ್ರಗಳಿಗೆ ಎಕ್ಸ್ಟೆನ್ಷನ್ ರಾಡ್ಗಳು, ವಾಷರ್ಸ್. ಈಗ ನಾವು ಸಿಲಿಂಡರ್ ಅಳತೆಗಳನ್ನು ಹೇಗೆ ತೆಗೆದುಕೊಳ್ಳುವುದು ಎಂಬುದನ್ನು ನೋಡಲಿದ್ದೇವೆ. ಮೊದಲು ಇಂಜಿನ್ನ ಸಿಲಿಂಡರ್ನ ನಿಜವಾದ ಗಾತ್ರವನ್ನು ಪರಿಶೀಲಿಸಿ. ಎಂಜಿನ್ ಸೇವಾ ಕೈಪಿಡಿಯ ತಾಂತ್ರಿಕ ವಿಶೇಷಣಗಳನ್ನು ನೋಡಿ. ಸೇವಾ ಕೈಪಿಡಿ ಲಭ್ಯವಿಲ್ಲದಿದ್ದರೆ ಅದರ ವ್ಯಾಸದ ಬಗ್ಗೆ ರಫ್ ಐಡಿಯಾವನ್ನು ಪಡೆಯಲು ಸಿಲಿಂಡರ್ನ ಮೇಲ್ಭಾಗದಲ್ಲಿ ರೋಲರ್ ಅನ್ನು ಬಳಸಿ. ಮೊದಲು ನಾವು ಇಂಜಿನ್ನ ಸಿಲಿಂಡರ್ನ ನಿಜವಾದ ಗಾತ್ರಕ್ಕೆ ಮೈಕ್ರೋಮೀಟರ್ ಅನ್ನು ಹೊಂದಿಸಬೇಕು. ಮೈಕ್ರೋಮೀಟರ್ ಅನ್ನು ವೈಸ್ಗೆ ಲಘುವಾಗಿ ಕ್ಲ್ಯಾಂಪ್ ಮಾಡಿ, ಕನೆಕ್ಟಿಂಗ್ ರಾಡ್ನ ಸರಿಯಾದ ಗಾತ್ರವನ್ನು ಆಯ್ಕೆ ಮಾಡಿ ಮತ್ತು ಬೋರ್ ಗೇಜ್ನ ಮೆಜರಿಂಗ್ ಫೇಸಸ್ಗಳಲ್ಲಿ ಹೊಂದಿಸಿ. ಮೈಕ್ರೋಮೀಟರ್ನಲ್ಲಿ ನಿಮ್ಮ ಎಂಜಿನ್ನ ಸಿಲಿಂಡರ್ ಗಾತ್ರವನ್ನು ಪ್ರತಿಬಿಂಬಿಸಲು ಸ್ಪಿಂಡಲ್ ಅನ್ನು ಸರಿಹೊಂದಿಸಿದ ನಂತರ ಉಪಕರಣದ ಬಾಗಿದ ಫ್ರೇಮ್ ಅನ್ನು ಟೇಬಲ್ ವೈಸ್ನ ಜಾಗಳ ಒಳಗೆ ಇರಿಸಿ. ಮೈಕ್ರೋಮೀಟರ್ ಅನ್ನು ಸರಿಯಾಗಿ ಹಿಡಿದಿಡಲು ವೈಸ್ ಅನ್ನು ಬಿಗಿಗೊಳಿಸಿ. ನಿಮ್ಮ ಡಯಲ್ ಬೋರ್ ಗೇಜ್ನೊಂದಿಗೆ ನೀವು ತೆಗೆದುಕೊಳ್ಳುವ ಅಳತೆಗಳನ್ನು ವರ್ಗಾಯಿಸಲು ನೀವು ಮೈಕ್ರೋಮೀಟರ್ ಅನ್ನು ಬಳಸುತ್ತೀರಿ. ಸಿಲಿಂಡರ್ನ ಗಾತ್ರಕ್ಕೆ ಹೊಂದಿಕೆಯಾಗುವ ಹೆಡ್ನೊಂದಿಗೆ ಡಯಲ್ ಬೋರ್ ಗೇಜ್ ಅನ್ನು ಹೊಂದಿಸಿ. ಮೈಕ್ರೋಮೀಟರ್ಗೆ ನಿಮ್ಮ ಡಯಲ್ ಬೋರ್ ಗೇಜ್ ಅನ್ನು ಶೂನ್ಯಗೊಳಿಸಿ. ಮೈಕ್ರೋಮೀಟರ್ ಒಳಗೆ ಗೇಜ್ ಅನ್ನು ಇರಿಸಿ. ಹೆಡ್ ಆನ್ವಿಲ್ನ ವಿರುದ್ಧ ಇರಿಸಿ. ನೀವು ಈ ಬಿಂದುವನ್ನು ಗುರುತಿಸಿದಾಗ ಡಯಲ್ ಫೇಸ್ ಅನ್ನು ತಿರುಗಿಸಿ. ಇದರಿಂದ ನೀಡಲ್ 0ನಲ್ಲಿ ವಿಶ್ರಾಂತಿ ಪಡೆಯುತ್ತದೆ. ನೀವು ಮೆಜರ್ಮೆಂಟ್ಸ್ಗಳನ್ನು ತೆಗೆದುಕೊಳ್ಳುವಾಗ ಅವುಗಳನ್ನು ಪಾಸ್ ಮಾಡಲು ಮತ್ತು ರೆಕಾರ್ಡ್ ಮಾಡಲು ಸಿದ್ಧರಾಗಿರಿ. ನೀವು ಸಿಲಿಂಡರ್ನ ಬೋರ್ನ ರಫ್ ಎಸ್ಟಿಮೇಷನ್ ಅನ್ನು ಮಾತ್ರ ಬಯಸಿದರೆ ನೀವು ಕೇವಲ 6 ಅಳತೆಗಳನ್ನು ಮಾತ್ರ ಮಾಡಬಹುದು: ಮೇಲ್ಭಾಗದಲ್ಲಿ 3 ಮತ್ತು ಕೆಳಭಾಗದಲ್ಲಿ 3. ನೀವು ಅದರ ಟೇಪರ್ ಮತ್ತು ಔಟ್ ಆಫ್ ರೌಂಡ್ ಅನ್ನು ಸಹ ಲೆಕ್ಕ ಹಾಕಬೇಕಾದರೆ, ನೀವು ಅಳತೆ ಮಾಡುವ ಪ್ರತಿ ಸಿಲಿಂಡರ್ಗೆ ನೀವು ಒಂದು ಹೊಸ ಚಾರ್ಟ್ ಅನ್ನು ರಚಿಸುವ ಅಗತ್ಯವಿದೆ ಎಂಬುದನ್ನು ನೆನಪಿನಲ್ಲಿಡಿ. ಬ್ಲಾಕ್ನಲ್ಲಿನ ಮೊದಲ ಸಿಲಿಂಡರ್ಗೆ ಡಯಲ್ ಬೋರ್ ಗೇಜ್ ಅನ್ನು ಇನ್ಸರ್ಟ್ ಮಾಡಿ. ಉಪಕರಣವನ್ನು ಜೋಡಿಸಿ. ಇದರಿಂದ ಹೆಡ್ ಸಿಲಿಂಡರ್ನ ಮುಂಭಾಗದಿಂದ ಹಿಂಭಾಗಕ್ಕೆ ನೇರವಾಗಿ ಪಾಯಿಂಟ್ ಆಗುತ್ತದೆ. ಸಿಲಿಂಡರ್ ಬ್ಲಾಕ್ಗೆ ಲಂಬವಾಗಿ. ರಿಡ್ಜ್ನ ಕೆಳಗೆ ಸುಮಾರು 1.3 to 2.5 ಸೆಂಟಿಮೀಟರ್ಗಳಷ್ಟು ಕೆಳಗೆ ಕುಳಿತುಕೊಳ್ಳುವವರೆಗೆ ಅದನ್ನು ತೆರೆಯುವಿಕೆಗಳಿಗೆ ಇಳಿಸಿ. ಇದು ನಿಮ್ಮ ಮೊದಲ ಅಳತೆಗೆ ಆರಂಭಿಕ ಸ್ಥಾನವಾಗಿರುತ್ತದೆ. ಸಿಲಿಂಡರ್ ಬ್ಲಾಕ್ಗೆ ಲಂಬವಾಗಿ ಚಲಿಸುವ ಗೇಜ್ನ ಹೆಡ್ನೊಂದಿಗೆ ನೀವು ತೆಗೆದುಕೊಳ್ಳುವ ಅಳತೆಯನ್ನು ವರ್ಟಿಕಲ್ ಮೆಜರ್ಮೆಂಟ್ ಎಂದು ಕರೆಯಲಾಗುತ್ತದೆ. ಬ್ಲಾಕ್ನೊಂದಿಗೆ ಸಮಾನಾಂತರವಾಗಿ ಕಾನ್ಫಿಗರ್ ಮಾಡಲಾದ ಹೆಡ್ನೊಂದಿಗೆ ನೀವು ತೆಗೆದುಕೊಳ್ಳುವ ಅಳತೆಯನ್ನು ಹಾರಿಜಾಂಟಲ್ ಮೆಜರ್ಮೆಂಟ್ ಎಂದು ಕರೆಯಲಾಗುತ್ತದೆ. ಇಂಡಿಕೇಟರ್ ನೀಡಲ್ ತನ್ನ ದಿಕ್ಕನ್ನು ಹಿಮ್ಮುಖವಾಗುವವರೆಗೆ ಗೇಜ್ ಅನ್ನು ಹಿಂದಕ್ಕೆ ಮತ್ತು ಮುಂದಕ್ಕೆ ರಾಕ್ ಮಾಡಿ. ನೀವು ಮೈಕ್ರೋಮೀಟರ್ಗೆ ಡಯಲ್ ಬೋರ್ ಗೇಜ್ ಅನ್ನು ಮಾಪನಾಂಕ ಮಾಡಿದಂತೆಯೇ ನೀಡಲ್ ಏರಿಳಿತಗೊಳ್ಳಲು ಪ್ರಾರಂಭಿಸುವ ಸ್ಥಾನವು ನಿಮ್ಮ ಅಳತೆ ಬಿಂದುವಾಗಿ ಕಾರ್ಯನಿರ್ವಹಿಸುತ್ತದೆ. ಸಿಲಿಂಡರ್ ಒಳಗೆ ಹೆಡ್ ಸಂಪೂರ್ಣವಾಗಿ ಸಮತಟ್ಟಾದಾಗ ಇದು ಸಂಭವಿಸುತ್ತದೆ. ಈ ಸ್ಟಿಕ್ಕಿಂಗ್ ಹಂತದಲ್ಲಿ ಗೇಜ್ ಅನ್ನು ಸ್ಥಿರವಾಗಿ ಹಿಡಿದುಕೊಳ್ಳಿ ಮತ್ತು ಡಯಲ್ನಲ್ಲಿ ಇಂಡಿಕೇಟರ್ ನೀಡಲ್ ಎಲ್ಲಿ ಬೀಳುತ್ತದೆ ಎಂಬುದನ್ನು ಗಮನಿಸಿ. ನೀಡಲ್ 0ನ ಎಡಕ್ಕೆ ಎಲ್ಲೋ ನಿಂತರೆ ಮಾಪನವು ಋಣಾತ್ಮಕ ವ್ಯಾಪ್ತಿಯಲ್ಲಿದೆ, ಅಂದರೆ ಸಿಲಿಂಡರ್ನ ಬೋರ್ ಅದರ ಕ್ಲಿಯರೆನ್ಸ್ ವಿವರಣೆಗಿಂತ ಹೆಚ್ಚಾಗಿರುತ್ತದೆ. ಯಾವುದೇ ಸಿಲಿಂಡರ್ ಅದರ ಪಟ್ಟಿ ಮಾಡಲಾದ ಆಯಾಮಗಳಿಗಿಂತ ಚಿಕ್ಕದಾದ ವ್ಯಾಸವನ್ನು ಹೊಂದಿರಬಾರದು ಎಂಬುದನ್ನು ದಯವಿಟ್ಟು ಗಮನಿಸಿ. ಇದು ನೀಡಲ್ 0ನ ಬಲಕ್ಕೆ ಬೀಳಲು ಕಾರಣವಾಗುತ್ತದೆ. ನೀವು ಮೊದಲ ಸ್ಥಾನದಲ್ಲಿ ಪಡೆಯುವ ಅಳತೆಯನ್ನು ಭಾಷಾಂತರಿಸಿ ಮತ್ತು ರೆಕಾರ್ಡ್ ಮಾಡಿ. ಡಯಲ್ನಲ್ಲಿರುವ ಪ್ರತಿಯೊಂದು ಸಂಪೂರ್ಣ ಸಂಖ್ಯೆಯು 0.01 ಮಿಲಿಮೀಟರ್ ಅನ್ನು ಪ್ರತಿನಿಧಿಸುತ್ತದೆ. ನಿಮ್ಮ ಟೇಬಲ್ನಲ್ಲಿ ಈ ಅಳತೆಯನ್ನು ಬರೆಯಿರಿ. ನೀಡಲ್ ಡಯಲ್ನಲ್ಲಿ 7 ಮತ್ತು 8ರ ಸ್ಥಾನಗಳ ನಡುವೆ ನಿಂತರೆ, ಉದಾಹರಣೆಗೆ ಸಿಲಿಂಡರ್ನ ಒಳಭಾಗವು ನಿಮ್ಮ ಅಳತೆ ಬಿಂದುವಿನಲ್ಲಿ ಅದರ ಕ್ಲಿಯರೆನ್ಸ್ ಸ್ಪೆಸಿಫಿಕೇಷನ್ಸ್ಗಿಂತ 0.07 ಮತ್ತು 0.08 ಮಿಲಿಮೀಟರ್ ದೊಡ್ಡದಾಗಿದೆ ಎಂದರ್ಥ. ಗೇಜ್ನ ಹೆಡ್ ಅನ್ನು 90 ಡಿಗ್ರಿ ತಿರುಗಿಸಿ ಮತ್ತು ಎರಡನೇ ಬಾರಿಗೆ ಅಳೆಯಿರಿ. 2
2.5 ಸೆಂಟಿಮೀಟರ್ ಇಂಕ್ರಿಮೆಂಟ್ಗಳಲ್ಲಿ ಗೇಜನ್ನು ಅಳೆಯುವುದನ್ನು ಮತ್ತು ಕಡಿಮೆ ಮಾಡುವುದನ್ನು ಮುಂದುವರಿಸಿ. ಈ ಸಿಲಿಂಡರ್ನ ಒಟ್ಟಾರೆ ಬೋರನ್ನು ನೀವು ಕಂಡುಕೊಂಡಾಗ ನಿಮ್ಮ ಗೇಜನ್ನು ಮುಂದಿನದಕ್ಕೆ ಸರಿಸಿ ಮತ್ತು ಪ್ರಕ್ರಿಯೆಯನ್ನು ಪುನರಾವರ್ತಿಸಿ. ನೀವು ಅಳತೆ ಮಾಡಲು ಬಯಸುವ ಪ್ರತಿ ಸಿಲಿಂಡರ್ಗೆ ಈ ಕ್ರಿಯೆಯನ್ನು ಮಾಡಿ. ನಿಮ್ಮ ಪ್ರತಿಯೊಂದು ಸಿಲಿಂಡರ್ಗಳ ಅಳತೆಯನ್ನು ಇಂಜಿನ್ನ ಸೇವಾ ಕೈಪಿಡಿಯಲ್ಲಿ ಪಟ್ಟಿ ಮಾಡಲಾದ ಆಯಾಮಗಳಿಗೆ ಹೋಲಿಕೆ ಮಾಡಿ. ಸಿಲಿಂಡರ್ನ ಆಂತರಿಕ ಮೇಲ್ಮೈಯ ಯಾವುದೇ ಭಾಗವು ಪಿಸ್ಟನ್ಗೆ ಶಿಫಾರಸು ಮಾಡಲಾದ ಕನಿಷ್ಠ ಅಥವಾ ಗರಿಷ್ಠ ಪ್ರಮಾಣದ ಕ್ಲಿಯರೆನ್ಸ್ ಅನ್ನು ಮೀರಿದರೆ ನೀವು ಅದನ್ನು ಮರುಸ್ಥಾಪಿಸಬೇಕಾಗಬಹುದು. ಹೆಚ್ಚಿನ ರೀಡಿಂಗ್ನಿಂದ ಕಡಿಮೆ ರೀಡಿಂಗ್ ಅನ್ನು ಕಳೆಯುವ ಮೂಲಕ ಪಡೆದ ಪ್ರಮುಖ ವ್ಯತ್ಯಾಸಗಳು ಓವಾಲಿಟಿ ಮತ್ತು ಟೇಪರ್ನ ಕಡಿಮೆ ರೀಡಿಂಗ್ಗೆ ಕಾರಣವಾಗುತ್ತವೆ. ವ್ಯತ್ಯಾಸವು 0.12 ಮಿಲಿಮೀಟರ್ಗಿಂತ ಹೆಚ್ಚಿದ್ದರೆ ಸಿಲಿಂಡರ್ ಲೈನರ್ ಮತ್ತು ಪಿಸ್ಟನ್ ಅನ್ನು ಹೊಸದಕ್ಕೆ ಬದಲಾಯಿಸಲು ಶಿಫಾರಸು ಮಾಡಿ, ಅಥವಾ ಯಾವುದೇ ಸಿಲಿಂಡರ್ ಲೈನರ್ ಬಳಸದಿದ್ದರೆ ಮುಂದಿನ ಗಾತ್ರದ ರೀಬೋರ್ಗೆ ಶಿಫಾರಸು ಮಾಡಿ. ಇತ್ತೀಚಿನ ದಿನಗಳಲ್ಲಿ ಬಹುತೇಕ ಎಲ್ಲಾ ವಾಹನಗಳು ಸಿಲಿಂಡರ್ ಲೈನರ್ಗಳನ್ನು ಬಳಸುತ್ತವೆ. ಕೆಳಗೆ ತೋರಿಸಿರುವ ಟೇಬಲ್ನಲ್ಲಿ ಅಳತೆ ಮಾಡಲಾದ ಎಲ್ಲಾ ಮೌಲ್ಯಗಳನ್ನು ರೆಕಾರ್ಡ್ ಮಾಡಿ. ಟ್ಯಾಬ್ಯುಲೇಷನ್. ಪಡೆದ ಮೌಲ್ಯಗಳ ಆಧಾರದ ಮೇಲೆ ಗರಿಷ್ಠ ಟೇಪರ್ ಮತ್ತು ಗರಿಷ್ಠ ಓವಾಲಿಟಿಯನ್ನು ನಿರ್ಧರಿಸಿ. ಟೇಪರ್ ಮತ್ತು ಓವಾಲಿಟಿಯಲ್ಲಿ ಗರಿಷ್ಠ ಮೌಲ್ಯವನ್ನು ಕಂಡುಹಿಡಿಯಿರಿ. ಗರಿಷ್ಠ ಮೌಲ್ಯವು 0.12 ಮಿಲಿಮೀಟರ್ಗಿಂತ ಹೆಚ್ಚಿದ್ದರೆ ನಂತರ ಸಿಲಿಂಡರ್ ಲೈನರ್ ಮತ್ತು ಪಿಸ್ಟನ್ ಅನ್ನು ಹೊಸದರೊಂದಿಗೆ ಬದಲಾಯಿಸಲು ನಿರ್ಧರಿಸಿ. ಸಾಂಪ್ರದಾಯಿಕ ವಾಹನಗಳಲ್ಲಿ ಕೆಲವು ತಯಾರಕರು ಸಿಲಿಂಡರ್ ಲೈನರ್ ಅನ್ನು ಬಳಸದಿರುವುದಲ್ಲಿ ಸಿಲಿಂಡರ್ ಅನ್ನು ರೀಬೋರ್ ಮಾಡುವುದನ್ನು ಉಲ್ಲೇಖಿಸುತ್ತಾರೆ. ಅಂತಹ ಸಂದರ್ಭದಲ್ಲಿ ಸಿಲಿಂಡರ್ ಸವೆತದ ಗರಿಷ್ಠ ಮೌಲ್ಯವನ್ನು ಕಂಡುಹಿಡಿಯಿರಿ ಮತ್ತು ಗರಿಷ್ಠ ಮೌಲ್ಯವನ್ನು 2 ರಿಂದ ಗುಣಿಸಿ. ಉದಾಹರಣೆಗೆ, ಗರಿಷ್ಠ ಸವೆತ 0.08 ಮಿಲಿಮೀಟರ್ ಆಗಿದ್ದರೆ ಈ ಮೌಲ್ಯವನ್ನು 2 ರಿಂದ ಗುಣಿಸಿ, ಉತ್ತರವು 0.16 ಮಿಲಿಮೀಟರ್ ಆಗಿರುತ್ತದೆ. ಮತ್ತೊಂದು ಸಂದರ್ಭದಲ್ಲಿ ಗರಿಷ್ಠ ಸವೆತ 0.14 ಮಿಲಿಮೀಟರ್ ಆಗಿದ್ದು, ನಂತರ ಈ ಮೌಲ್ಯವನ್ನು 2 ರಿಂದ ಗುಣಿಸಿ, ಉತ್ತರವು 0.28 ಮಿಲಿಮೀಟರ್ ಆಗಿದೆ. ಸಾಮಾನ್ಯವಾಗಿ ಮೊದಲ ರೀಬೋರ್ಡ್ ಗಾತ್ರ 0.25 ಮಿಲಿಮೀಟರ್, ಎರಡನೇ ರೀಬೋರ್ಡ್ ಗಾತ್ರ 0.50 ಮಿಲಿಮೀಟರ್, ಮೂರನೇ ರೀಬೋರ್ಡ್ ಗಾತ್ರ 0.75 ಮಿಲಿಮೀಟರ್, ನಾಲ್ಕನೇ ರೀಬೋರ್ಡ್ ಗಾತ್ರ 1.00 ಮಿಲಿಮೀಟರ್. ಈಗ ಮೊದಲ ಪ್ರಕರಣದಲ್ಲಿ ಸವೆತ 0.16 ಮಿಲಿಮೀಟರ್ ಆಗಿರುತ್ತದೆ. ಇದು ಮೊದಲ ಗಾತ್ರಕ್ಕಿಂತ ಕಡಿಮೆಯಾಗಿದೆ, ಆದ್ದರಿಂದ ಮೊದಲ ಗಾತ್ರವನ್ನು ಶಿಫಾರಸು ಮಾಡಿ, ಅಂದರೆ 0.25 ಮಿಲಿಮೀಟರ್. ಎರಡನೇ ಪ್ರಕರಣದಲ್ಲಿ ಸವೆತವು 0.28 ಮಿಲಿಮೀಟರ್ ಆಗಿರುತ್ತದೆ. ಇದು ಮೊದಲ ಗಾತ್ರಕ್ಕಿಂತ ಹೆಚ್ಚು, ಆದ್ದರಿಂದ ಎರಡನೇ ಗಾತ್ರವನ್ನು ಶಿಫಾರಸು ಮಾಡಿ, ಅಂದರೆ 0.50 ಮಿಲಿಮೀಟರ್. ಆದರೆ ವಾಹನಗಳು ಸಿಲಿಂಡರ್ ಲೈನರ್ಗಳನ್ನು ಬಳಸುತ್ತವೆ ಮತ್ತು ಲೈನರ್ ಅನ್ನು ಹೊಸ ಪ್ರಮಾಣಿತ ಗಾತ್ರದೊಂದಿಗೆ ಬದಲಾಯಿಸಲು ಶಿಫಾರಸು ಮಾಡುತ್ತವೆ. ಇಲ್ಲಿಯವರೆಗೆ ನಾವು ಟೇಪರ್ ಮತ್ತು ಓವಲಿಟಿಗಾಗಿ ಸಿಲಿಂಡರ್ ಬೋರ್ ಅನ್ನು ಹೇಗೆ ಅಳೆಯಬಹುದು ಎಂಬುದನ್ನು ಕಲಿತಿದ್ದೇವೆ. ನಿಮಗೆ ಇದರ ಬಗ್ಗೆ ಸ್ಪಷ್ಟವಾದ ತಿಳುವಳಿಕೆ ಸಿಕ್ಕಿದೆ ಎಂದು ಭಾವಿಸುತ್ತೇವೆ. ನಿಮ್ಮ ಬೋಧಕರ ಸಹಾಯದಿಂದ ಈ ಚಟುವಟಿಕೆಯನ್ನು ಅಭ್ಯಾಸ ಮಾಡಿ. ಧನ್ಯವಾದಗಳು.